ಈ ಮುಟ್ಟಿನ ರಜೆ ಅನ್ನೋದು ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹೇಳಿದ್ದಾರೆ, ಯಾರೋ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ರು ಕಂಪಲ್ಸರಿ ಮಾಡಿ ಮೆನ್ಸ್ಟ್ರುವಲ್ ಲೀವ್ ಮುಟ್ಟಿನ ರಜೆ ಅಂತ. ಅದಕ್ಕೆ ಅವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಿಯರಿಂಗಲ್ಲಿ ಹೇಳಿದ್ರು, ಇಲ್ಲ ಸಾಧ್ಯ ಇಲ್ಲ, ಆ ರೀತಿ ಮಾಡಿದ್ರೆ ಮಹಿಳೆಯರಿಗೆ ತೊಂದರೆ ಆಗುತ್ತೆ, ಯಾರೂ ಮಹಿಳೆಯರನ್ನ ಕೆಲಸಕ್ಕೆ ತೊಗೊಳ್ಳೋದಿಲ್ಲ, ಅವಾಗ 2 ದಿನ ಹೋಗುತ್ತಲ್ಲ, 2 ದಿನ ಕೂರಿಸಿ ಸಂಬಳ ಕೊಡಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಯೋಚನೆ ಮಾಡಿ ಹೆಣ್ಮಕ್ಳು ತಮ್ಮ ಅವಕಾಶಗಳನ್ನ ಕಳ್ಕೊತಾರೆ, ಎಲ್ಲೂ ಅವರಿಗೆ ಅವಕಾಶಗಳು ಸಿಗೋದಿಲ್ಲ, ಕೆಲಸಗಳು ಸಿಗೋಲ್ಲ ಅನ್ನೋ ರೀತಿಯಲ್ಲಿ ಚೀಫ್ ಜಸ್ಟಿಸ್ ಹೇಳಿದ್ದಾರೆ. ಸರಿ, ಅವ್ರು ಹೇಳಿದ್ದು ಪರ ವಿರೋಧ ಚರ್ಚೆಗಳಿಗೆ ಗ್ರಾಸ ಆಗಿದೆ. ಕೆಲವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಅವ್ನು ಹೆಣ್ಣಾಗಿ ಹುಟ್ಟಬೇಕಾಗಿತ್ತು, ಅವನು ಈ ಮುಟ್ಟಿನ ಸಮಸ್ಯೆ ಅಥವಾ ಬಸರು ಬಾಣಂತನದ ಸಮಸ್ಯೆ ಎದುರಿಸಿದ್ರೆ ಗೊತ್ತಾಗ್ತಿತ್ತೇನೋ ಅವರಿಗೆ ಕಷ್ಟ ಅಂತ. ಬಟ್ ಇನ್ನು ಕೆಲವು ಪ್ರಶ್ನೆ ಮಾಡ್ತಿದ್ದಾರೆ, ಹೌದು ಕರೆಕ್ಟು, ನೀವು ಹೆಣ್ಮಕ್ಳು, ನೀವು ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಮುಟ್ಟಿನ ರಜೆ ಕೊಡ್ತೀರಾ? ಇವಾಗ ಕೆಲಸಕ್ಕೆ ಬರೋರು ಅಥವಾ ಅಡುಗೆ ಕೆಲಸಕ್ಕೆ ಬರೋರು, ಅಥವಾ ನಾವು ಹೆಣ್ಮಕ್ಳು ನಡೆಸ್ತಾ ಇರೋ ಉದ್ಯಮ ಇರ್ಬೋದು, ಒಂದು ಬೋಟಿಕ್, ಒಂದು ಕೇಟ್ರಿಂಗ್, ಒಂದು ಸಣ್ಣ ಹೋಟೆಲ್ಲು, ಏನೇ ಒಂದು, ನಾನೇ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದ್ದೆ ಅಥವಾ ನನ್ನದೇ ಒಂದು ಆಫೀಸ್ ಇದೆ ಅನ್ಕೊಳ್ಳಿ, ಅಲ್ಲಿ ನಾನು ನನಗೆ ಕೆಲಸ ಮಾಡುವ ಹೆಣ್ಮಕ್ಳಿಗೆ ಮುಟ್ಟಿನ ರಜೆ ಕೊಡೋಕ್ಕೆ ರೆಡಿ ಇದ್ದೀನಾ? ತಿಳಿಸಿ ಕಾಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ.